ನಮಸ್ಕಾರ. ನಾನು ಈ ದಿನ ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಅದರಿಂದ ಒಂದು ರುಚಿಯಾದ ಮೊಸರು ಬಜ್ಜಿ ಮಾಡಿ ತೋರಿಸ್ತೀನಿ. ಬನ್ನಿ ಮೊಸರು ಬಜ್ಜಿ ಮಾಡೋಣ. ಪಾಲಕ್ ಎಲೆ ಸ್ವಲ್ಪ ಅಗಲವಾಗಿರುತ್ತೆ, ಅದನ್ನು ಸಿಗದು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಅದ್ರ ಜೊತೆಗೆ ಒಂದು ಈರುಳ್ಳಿನೂ ಸಹಿತ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಕಾಯಿಲಿ. ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಈಗ ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಪಾಲಕ್ ಮೊಸರು ಬಜ್ಜಿ ತುಂಬ ಟೇಸ್ಟ್ ಇರುತ್ತೆ. ಖಾರಕ್ಕೆ ನಾನು 1/4 ಚಮಚದಷ್ಟು ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಈಗ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋಣ. ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಬಾಡಿಸೋಣ. ಸೊಪ್ಪಿಗಾಗಷ್ಟು ಉಪ್ಪು ಹಾಕ್ತೀನಿ. ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ. ಸೊಪ್ಪು ಬೇಯಬೇಕು ಚೂರು, ಅದಕ್ಕೆ ನಾನಿಲ್ಲಿ 1/4 ಲೋಟದಷ್ಟು ಬಿಸಿನೀರು ಹಾಕ್ತೀನಿ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಚೆನ್ನಾಗಿ ಬೇಯಲಿ. ನೋಡಿ, ಇಷ್ಟು ಚೆನ್ನಾಗಿ ಬೇಯಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ತಟ್ಟೆ ಮೇಲೆ ಹರಡಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ಕಾಯಿ ಹೂವು ಹಾಕ್ತೀನಿ. ಅದೇ ಮೊಸರು ಬಜ್ಜಿಗಾದರೂ ಸಾಸಿವೆ ಕಾಳು ಹಾಕಬೇಕು. ನಾನು 1/4 ಚಮಚ ಹಾಕ್ತೀನಿ. ಈಗ ಇದನ್ನು ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಸ್ವಲ್ಪ ಕಾಯಿ ಇದ್ದಾಗ ಹೀಗೆ ಪುಡಿ ಮಾಡಿಕೊಂಡು ಮತ್ತೆ ನೀರು ಹಾಕಿ ರುಬ್ಬಬೇಕು. ನಾನು ಇಲ್ಲಿ 1/4 ಲೋಟದಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ನೋಡಿ, ಕಾಯಿ ಸಾಸಿವೆ ರುಬ್ಬಿ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ನೋಡಿ, ಸೊಪ್ಪು ತಣ್ಣಗಾಗಿದೆ. ಒಂದ್ಸರಿ ಹೀಗೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡೋಣ. ಈಗ ರುಬ್ಬಿರುವ ಕಾಯಿ ಸಾಸಿವೆಗೆ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆದಷ್ಟು ಬೇಸಿಗೆಗಾಲದಲ್ಲಿ ಸೊಪ್ಪಿನ ತಂಬುಳಿ ಮತ್ತು ಮೊಸರು ಬಜ್ಜಿನ ಉಪಯೋಗಿಸ್ಬೇಕು. ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ತಂಬುಳಿ ಯಾವಾಗಲೂ ನೀರಾಗಿರುತ್ತೆ. ಮೊಸರು ಬಜ್ಜಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ನಾನು 2 ಸೋಟು ತುಂಬ ಗಟ್ಟಿ ಮೊಸರು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿ ರೆಡಿ ಆಯಿತು. ಒಗ್ಗರಣೆ ಮೊದಲೇ ಕೊಟ್ಟಾಗಿದೆ. ಎಷ್ಟು ಸರಳ ರೀತಿಯಲ್ಲಿ ಪಾಲಕ್ ಸೊಪ್ಪಿನ ಮೊಸರು ಬಜ್ಜಿ ಮಾಡ್ಬೋದು ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.